CWRC ಆದೇಶವನ್ನ ಇದೀಗ CWMA ಕೂಡ ಎತ್ತಿ ಹಿಡಿದಿರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ತಮಿಳುನಾಡು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ. ಈಗಾಗಲೇ ರಸ್ತೆ ಮಧ್ಯದಲ್ಲೇ ಪ್ರತಿಭಟನಾಕಾರರು ಕೂಡ ಕುಳಿತಿರುವಂತದ್ದು. ಅಂದ್ರೆ ಏನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಹಳಷ್ಟು ರೈತರು ಇದೀಗ ಪ್ರತಿಭಟನೆಗೆ ಕುಳಿತಿದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಒಂದಷ್ಟು ರೈತರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಈಗ CWRC ಆದೇಶವನ್ನ CWMA ಕೂಡ ಎತ್ತಿ ಹಿಡಿದಿರುವಂತದ್ದು. ತಮಿಳುನಾಡಿಗೆ ನೀರನ್ನ ಹರಿಸಬೇಕಂತ ಹೇಳಿದೆ, ಏನ್ ಹೇಳ್ತೀರಾ? ಇದೊಂದು ರಾಜ್ಯದ ರೈತರಿಗೆ ಮಾರಕವಾಗಿರ್ತಕ್ಕಂಥ ಆದೇಶ. ಈ ಆದೇಶವನ್ನ ಹಿಂಪಡಿಬೇಕಾಗಿತ್ತು. ಇವತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಹಾಕಿದಂತ ಬೆಳೆಯೂ ಕೂಡ ಒಣಗ್ತಾ ಇದೆ. ನೀರ್ ತರಬೇಕು ಅಂತ ಹೇಳಿದ್ರೆ ಎಲ್ಲಿ ನೀರ್ ತರ್ಲಿಕ್ಕೆ ಸಾಧ್ಯ ಇದೆ? RW ಅವ್ರಿಗೆ ಕಣ್ಣಿದ್ಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಮಳೆ ಹೋದ್ರೆ ನೀರ್ ಅದಾಗದೇ ಹೋಗುತ್ತೆ ತಮಿಳ್ನಾಡಿಗೆ. ಇಲ್ಲಿ ಮಳೆನೇ ಇಲ್ದೇನೆ ಇರೋ ಬೆಳೆಗಳು ಒಣಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರ್ ಬಿಡಿ ಅಂದ್ರೆ ಎಲ್ಲಿಂದ ಬಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವ್ರು ಒಂದ್ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕದ ರೈತರ ಮೇಲೆ ಚಪ್ಪಡಿ ಎಳಿತಾ ಇದ್ದಾರೆ ಅಂತಕ್ಕಂತ ಮಾತ್ರ ಹೇಳ್ಬೇಕಾಗ್ತದೆ. ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಉಗ್ರ ಚಳವಳಿಯನ್ನ ಮಾಡ್ಬೇಕಾಗ್ತದೆ. ತಮಿಳುನಾಡಿನವರು ಕಾವೇರಿ ನೀರು ಹರಿದು ಹೋಗ್ತಕ್ಕಂಥ ಹೆಚ್ಚುವರಿ ನೀರಿಗೆ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು. ಮಂಡ್ಯದ ಸಂಸದರು ಈ ಬಗ್ಗೆ ಮಾತನಾಡಬೇಕು. ಮೇಕೆದಾಟು ಕಟ್ಟಲಿಕ್ಕೆ DK ಶಿವಕುಮಾರ್ ಅವರು ಪ್ರಾರಂಭ ಮಾಡಬೇಕು. ಆ ಮೂಲಕ ಕರ್ನಾಟಕದ ರೈತರು DK ಶಿವಕುಮಾರ್ ಪರ ನಿಲ್ತೇವೆ. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತೇವೆ. ಮಂಡ್ಯ ಜಿಲ್ಲೆ ರೈತರಿಗೆ ಮರಣ ಶಾಸನವಾಗಿದೆಯಾ ಅಂತ ಈ ಒಂದು ಆದೇಶ? ಖಂಡಿತ 100ಕ್ಕೆ 100ರಷ್ಟು ಇದು ನಮ್ಮ ರೈತರಿಗೆ ಮರಣ ಶಾಸನ. ಏನ್ ಸ್ವಾಮಿ, ಕುಡಿಯಕ್ ನೀರಿಲ್ಲ, ಜನ ಜಾನುವಾರುಗಳ ನೀರಿಲ್ಲ ಅಂತದ್ರಲ್ಲಿ 3.5 TMC 15 ದಿನಗಳ ಹರಿಸಿ ಅಂತ ಇವತ್ತು ಆದೇಶ ಆಯ್ತಲ್ಲ, ನಮ್ಗೆ ಎಷ್ಟು ಹೊಟ್ಟೆ ಉರಿತಾ ಇದೆ, ಎಷ್ಟು ನೋವಾಗ್ತಾ ಇದೆ ನಮ್ಗೆ. ಇರೋ ಕಬ್ಬು ಒಣಗೋಯ್ತು, ಹಾಲಿ ಬೆಳೆದ್ರೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಈಗಾಗಲೇ ನಾವು ಬಿತ್ತನೆ ಭತ್ತ ಬೆಳಿಬೇಕಾಯ್ತು, ಕಬ್ಬು ನೆಡಬೇಕಾಯ್ತು. ಇವತ್ತು ಈ ಆದೇಶ ರೈತರ ಎದೆ ಮೇಲೆ ಕಾಲಿಟ್ಟು ಹೋಗದೆ. ನಾನು ಈಗಾದ್ರೂ DK ಶಿವಕುಮಾರ್ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ದಯಮಾಡಿ ತಕ್ಷಣ ನಿಲ್ಸಿ. ಈ ಹುಚ್ಚು ಪ್ರಾಧಿಕಾರ ನಮ್ಗೆ ಬೇಕಾಗಿಲ್ಲ. CWRC ಹುಚ್ಚು ಪ್ರಾಧಿಕಾರ ಇದು ನಮ್ಗೆ ಅವಶ್ಯಕತೆ ಇಲ್ಲ. ದಯಮಾಡಿ ನೀರು ನಿಲ್ಲಿಸಿ ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಈಗ ರೈತರಿಗೆ ಕೂಡ ನೀರಿಲ್ಲ, ಬೆಳೆಬೇಡಿ ಅಂತ ಹೇಳಿದೆ ಸರ್ಕಾರ. ಈಗ ತಮಿಳುನಾಡಿಗೆ ಗುಡ್ಲೇಬೇಕು ಅಂತ ಆದೇಶ ಮಾಡಿರುವಂತದ್ದು. ಸರ್, ಮೊದ್ಲು ಏನು CWRC ಏನ್ ತಗೊಂಡಿದ್ದು ತೀರ್ಮಾನ, CWMAನೂ ಕೂಡ ಅದೇ ರೀತಿ ಆದೇಶ ತಗೊಂಡದೆ, ಅದೇ ರೀತಿ ತೀರ್ಪು ಕೊಟ್ಟದೆ. ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು. ಈಗ ನಾವು ಬೆಳಿಕಲ್ಲ, ಕುಡಿಗೂ ಕೂಡ ನೀರಿಲ್ದಂಗ ಆಗದೆ. ಏನು ಅಂದ್ರೆ 15 ದಿವಸ 3,500 ಕ್ಯೂಸೆಸ್ ನೀರನ್ನ ಬಿಟ್ರೆ 4 TMC ನೀರು ಹೋಯ್ತದೆ. ಉಳ್ಕೊಂಡಿರೋದು 14 TMC ನೀರು, ಇನ್ನು 9 TMC ಸ್ಟೋರೇಜ್ 5 TMC. ಹಂಗಾಗಿ ನಮ್ಗೆ ಮರಣ ಶಾಸನ ಬರ್ದಂಗೆ CWMA ತೀರ್ಪು ತಗೊಂಡದೆ. ಸರ್, ನೀವೇನ್ ಹೇಳ್ತೀರಿ ಸರ್ ಈ ಒಂದು ಆದೇಶದ ಬಗ್ಗೆ? ಇದು ಈ CWRC ಏನ್ ಕಮಿಟಿ ಇದೆ ಎಲ್ಲ AC ರೂಮ್ ಅಲ್ಲಿ ಕೂತ್ಕೊಂಡು ತೀರ್ಪನ್ನ ಕೊಡಬಾರ್ದು. ಬನ್ನಿ KRS ಸುತ್ತಮುತ್ತ ಬಂದು ವೈಜ್ಞಾನಿಕವಾಗಿ ನೀವು ಒಂದು ತನಿಖೆಯನ್ನ ಮಾಡಿ ಆಮೇಲೆ ಆದೇಶವನ್ನ ಕೊಡಬೇಕು. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಅವ್ರು ತಮಿಳ್ನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಮೊದಲು ಕುಡಿಯಕ್ಕೆ ಆದ್ಯತೆ ಕೊಡಿ. ಈಗ ನಮ್ಮ ರೈತರು ಬಾಳೆ ಎಲ್ಲ ಆಗ್ಲೇ ಬರ್ಡಾಗಿ ಹೋಗಿದೆ. ದಯವಿಟ್ಟು CWRC ಕಮಿಟಿ ಏನಿದೆ ತೀರ್ಪು ತಿರಸ್ಕರಿಸ್ತಾ ಇದೀವಿ. ಬಂದು ವೈಜ್ಞಾನಿಕವಾಗಿ ಇಲ್ಲಿ ಬಂದು ಎಲ್ಲ ತನಿಖೆ ಮಾಡಿ ಆಮೇಲೆ ಆದೇಶವನ್ನ ಕೊಡಿ ಅಂತ ಹೇಳ್ತಾ ಇದೀವಿ. ಈಗ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಒಂದು ಗಟ್ಟಿ ನಿರ್ಧಾರ ತಗೊಳ್ಬೇಕು ಅಂತ ಅನಿಸ್ತಿದೆ? ರಾಜ್ಯ ಸರ್ಕಾರ ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ಏನು ದೃಢ ನಿರ್ಧಾರವನ್ನ ತಗೊಂಡಿತ್ತು, ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನಮ್ಮ ರೈತರ ಹಿತವನ್ನ ಕಾಪಾಡುವಂತ ಕೆಲಸ ಆಗಬೇಕು. ಅವರು DK ಶಿವಕುಮಾರ್ ಅಂತ ಅಂತ ಹೇಳಿದ್ರು, ಒಂದು ರಿವ್ಯೂ ಪಿಟಿಷನ್ ಹಾಕಿದ ತಕ್ಷಣ ಕನ್ನಡಿಗರಿಗೆಲ್ಲ ಒಂದು ಆಶಾಭಾವನೆ ಇತ್ತು, ನಮ್ಗೆ ನಮ್ಮ ಪಾಲಿನ ನೀರು ನಮ್ಗೆ ಹಕ್ಕು ಸಿಗುತ್ತೆ ಅಂತ. ಆದ್ರೆ ಇಲ್ಲೆಲ್ಲ ಒಳ ರಾಜಕೀಯ ನಡೆದಿದೆ. ಇವರು ಸಮರ್ಪಕವಾಗಿ ನಮ್ಮ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡ್ಕೊಡಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹೈಕಮಾಂಡ್ ನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲೋ ನಾವೇ ಸೆಲ್ಫ್ ವಿತ್ ವಿಕೆಟ್ ಅಂತ ಅಂತಾರಲ್ಲ, ಅದೇ ರೀತಿ ನಮ್ಮ ಸರ್ಕಾರ ವಿತ್ ವಿಕೆಟ್ ಆಗಿದೆ. ಹೈಕಮಾಂಡ್ DK ಶಿವಕುಮಾರ್ ಅವರು ಇದೀಗ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಭಾನುವಾರ. ಸಾರ್ ನೋಡಿ, ನೀರು ಹೋದಾದ್ಮೇಲೆ ಸರ್ವಪಕ್ಷ ಸಭೆ ಅಲ್ಲ, ಮನವರಿಕೆ ಮಾಡ್ಕೊಳ್ಬೇಕು. ನೋಡಿ, ಜುಡಿಷಿಯಲ್ ಬಾಡಿಗಳು ಎರಡು ಕೂಡ CWMA CWRC ಎರಡೂ ಕೂಡ ಸಂವಿಧಾನಾತ್ಮಕವಾಗಿ ರಚನೆಯಾದಂತ ಸಂಸ್ಥೆಗಳು. ಆ ಸಂಸ್ಥೆಗೆ ಮನವರಿಕೆ ಮಾಡ್ಕೊಡ್ಬೇಕಾಯ್ತು. ಇಲ್ಲಿ ಲೀಗಲ್ ಸೆನ್ಸ್ ಮತ್ತೆ ನೇಚರ್ ಸೆನ್ಸ್ ಎರಡಿದೆ. ನಾವು ಮಳೆ ಒಯ್ಲಿಲ್ಲ, 65% ಮಳೆ ಕೊರತೆ ಆಗಿದೆ. ದೇವೇಂದ್ರ ಹಿಂಗೆ ಇಲ್ಲ ಮಳೆ ಹಿಂಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಕ್ಕಾಗುತ್ತಾ?
CWMಗೆ ನಿಜವಾಗ್ಲೂ ಇವ್ರಿಗೆ ಏನಾರ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಏನಾರು ಇದ್ರೆ ಇವರು ಕನ್ನಡಿಗರ ಹಿತವನ್ನ ಕಾಯುವಂತ ಕೆಲಸ ಮಾಡ್ಬೇಕು. ಇಲ್ದಂದ್ರೆ ಅವ್ರ ನಟ್ಟು ಬಲ್ಟನ್ನ ಕನ್ನಡಿಗರು ರೈತರು ಟೈಟ್ ಮಾಡ್ತಾರೆ, ಅವ್ರ ಸರ್ಕಾರದ ನಟ್ಟು ಬಲ್ಟನ್ನ ಟೈಟ್ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. CWMA ತಮಿಳುನಾಡಿಗೆ ನೀರನ್ನು ಹರಿಸ್ಬೇಕಂತ ಹೇಳಿದೆ. ರೈತರ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ? ಮುಂದಿನ ಹೋರಾಟ ಏನು ಅಂತಂದ್ರೆ, ಇವತ್ತು ಮರಣ ಶಾಸನ ಬರೆದಿದ್ದಾರೆ. ಇವತ್ತು ಅಟ್ನಾ ಗ್ರಾಮದಲ್ಲಿ ಬೆಳೆದಂತ 5 ಎಕರೆ ಬೆಳೆದಂತ ಬೆಳೆಗೆ ನೀರಿಲ್ದೇನೆ ಒಣಗೋಗಿರೋ ದಶೆಯಿಂದ ಗಂಡ ಹೆಂಡತಿ ಇಬ್ರು ಮರಕ್ಕೆ ನೇತಕ್ಕಂತ ಸೂಸೈಡ್ ಆಗರೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಸೂಸೈಡ್ಗಳು ಜಾಸ್ತಿ ಆಗ್ತವೆ. ನಮ್ಗೆ ಕುಡಿಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ ಅಂತ ನಾವು ಕೇಳ್ಕೊತಾ ಇದ್ರೆ, ಇವತ್ತು ತಮಿಳುನಾಡವರು ಕುರುವೈ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾದ ತೀರ್ಪು. ಈ ತೀರ್ಪನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಕೋಬಾರ್ದು. ಅದೇನೇ ಹೋರಾಟ ಆಗ್ಲಿ, ಹಿಂದೆ ಏನು ಹೋರಾಟ ಮಾಡಿದ್ರೆ ಬಂಗಾರಪ್ಪನವರು ಆ ತರ ಸುಗ್ರೀವಾಜ್ಞೆ ಹೊರಿಸಿ ನೀರನ್ನ ಬಿಡದಂಗೆ ತಡೆದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೇದಾಯ್ತದೆ, ನಮ್ಮ ಜಿಲ್ಲೆಗೂ ಒಳ್ಳೇದಾಯ್ತದೆ. ಆ ರೀತಿ ನಾವು ಹೋರಾಟ ಮಾಡಬೇಕು. ನಾಳೆಯಿಂದ ಇಡೀ ಇಲ್ಲಿಂದ ಬೆಂಗಳೂರಿಂದ ಮೈಸೂರುವರೆಗೆ ಫುಲ್ ರಸ್ತೆ ತಡೆಯನ್ನ ಮಾಡೋಕೆ ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ತಗೋತೀವಿ. ಎಲ್ಲಾ ರೈತರು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೀವಿ. ಕನ್ನಡ ಪರ ಸಂಘಟನೆಗಳು ಮತ್ತೆ ರೈತರು ಹೋರಾಡಿದ್ರೆ ಸಾಕ ಅಂತ ಈ ಒಂದು ಚಿತ್ರನಟರು ಬರಬೇಕು. ಏನ್ ಇವತ್ತು ನಮ್ಮ ಹಣವನ್ನ ತಿಂದು ಮೈ ಬೆಳೆಸ್ಕೊ ಕೂತಿದಾರಲ್ಲ, ಚಿತ್ರನಟರು ಬರಬೇಕು. ಅವನ್ಯಾರೋ ಪ್ರಕಾಶ್ ರಾಜು ಇದಕ್ಕೆ ಹೋಯ್ತಾನೆ, ಇಲ್ಲಿ ಡೆಲ್ಲಿಗೆ ಹೋಯ್ತಾನೆ, ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡಬೇಕು. ಅವನ್ಯಾರ ಕಿಶೋರ್ ಡೆಲ್ಲಿಗೆ ಹೋಯ್ತಾನೆ, ಯುವಕರನ್ನ ಎತ್ಕಟ್ತಾರೆ, ಯುವ ಮಕ್ಕಳುಗಳನ್ನ ಎತ್ಕಟ್ಟಿ ಹಾಳು ಮಾಡ್ತಾ ಇದಾರೆ ಅವರಿಬ್ರು ಸೇರಿ. ಮಾಧ್ಯಮಗಳ ಮುಂದೆ ಹೋಗಿ ಹೇಳ್ತಾರೆ ಅವರು ನಾವು ಆ ಜಾತಿ ಈ ಜಾತಿಗಳ ವಿಷ ಬೀಜ ಬಿತ್ತವ್ರೆ. ರೈತರ ಜೊತೆ ಹೋರಾಟಕ್ಕೆ ಬನ್ನಿ, ರೈತರ ಜೊತೆ ಹೋರಾಟಕ್ಕೆ ಬನ್ನಿ, ರೈತರ ಮಕ್ಕಳಿಗೆ ಅನ್ಯಾಯ ಆಯ್ತಾರನ್ನ ಕೇಳಕ್ ಬನ್ನಿ. ಪ್ರಕಾಶ್ ರಾಜ್ ಅವರೇ, ಎಲ್ಲಾ ಚಿತ್ರನಟರಿಗೆ ಹೇಳ್ತಾ ಇದ್ದೀವಿ, ಹಿಂದಿನಂತಿಲ್ಲ. ನೀವ್ ಯಾರು ಡಾಕ್ಟರ್ ರಾಜ್ಕುಮಾರ್ ಆಗಕ್ ಸಾಧ್ಯ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಂದು ಕಾಲ್ಗೂ ಸಮ ಇಲ್ಲ. ನೀವು ಇವತ್ತಿನ ಚಿತ್ರನಟರು ಅವರ ಒಂದು ಕಾಲು ಧೂಳಿಗೂ ಸಮ ಇಲ್ಲ. ನೀವು ಹೇಳ್ತಾ ಇದ್ದೀವಿ, ಎಚ್ಚೆತ್ಕೊಂಡು ನೀವೆಲ್ಲ ಚಿತ್ರನಟರು ಹೋರಾಟಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಕನ್ನಡ ಚಿತ್ರರಂಗ ಯಾವುದಕ್ಕೂ ಸಹ ನಾವು ಬೆಳೆದಿಲ್ಲ. ಇವತ್ತೇನು ತಮಿಳು ವಿಜಯ್ ಸಿನಿಮಾವನ್ನ ಮುಗಿಸಿದಿವಿ, ಹಂಗೆ ನಿಮ್ ಸಿನಿಮಾಗಳು ನಿಲ್ಲಿಸ್ತೀವಿ. ಇದು ಕಡಖಚಿತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಮಾತಾಡಿ. ನೀವು ಬಂದಿದ್ದೀರಾ ಪ್ರತಿಭಟನೆಗೆ, ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. ಈ ಆಕ್ರೋಶ ಆದ್ರೆ ತಮಿಳ್ನಾಡಿಗೆ ಕಾಣ್ತಾ ಇಲ್ವಾ, ಅಥವಾ CWMA ಮುಂದೆ ಈ ಒಂದು ವಾಸ್ತವ ಸ್ಥಿತಿ ಗೊತ್ತಾಗ್ತಾ ಇಲ್ವಾ ಅಂತ? ಏನು ಅಂತ ನಾವು 3 ದಿವಸದಿಂದ ಸತತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರೂ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ. ರೈತರ ಕಷ್ಟ ಏನು ಅಂತ ಅರ್ಥ ಮಾಡ್ಕೋತಾ ಇಲ್ಲ. ನಮಗೆ ತುಂಬಾ ನೋವಾಗ್ತಾ ಇದೆ. ನೀರಿನ ಬಗ್ಗೆ ನಾವು ಎಷ್ಟು ಕೇಳಾದ್ರೂ ಏನು ಹೇಗೆ ಅಂತ ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ. ಏನು ಅಂತ ಮಾತಾಡ್ತಾನೂ ಇಲ್ಲ. ನಾವೇನ್ ಮಾಡ್ಬೇಕು? ನಾವು ಪ್ರತಿಭಟನೆ ನಮ್ಗೆ ನೀರಿಲ್ಲ, ತಮಿಳ್ನಾಡು ನೀರ್ ಹರಿಸಿ ಅಂತ ಹೇಳ್ತಾರಲ್ಲ, ಹೇಗ್ ಸಾಧ್ಯ ಅಂತ? ಬೇಡ, ನಾವು ಕೊಡಲ್ಲ. ನೀರು ಯಾಕೆ ಕೊಡ್ತೀವಿ ನಾವು? ನಮ್ಗೆ ಇಲ್ವಲ್ಲ ನೀರು, ಮಳೆ ಇಲ್ಲ. ರೈತರ ಕಷ್ಟ ಏನು, ಸಂಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದ್ಮೇಲೆ ನೀರೇ ಇಲ್ಲ ಅಂದ್ಮೇಲೆ ನಾವೆಲ್ಲಿಂದ ನೀರು ಕೊಡಕ್ಕಾಗುತ್ತೆ? ಇದು ಕೊಡಲ್ಲ, ಒಂದನ್ನು ನೀರು ಕೊಡಲ್ಲ. ನಾವು ಹೀಗೆ ಮಾಡಿದ್ರೆ ಮುಂದುವರಿಸ್ತೀವಿ. ನಾವು ಪ್ರತಿಭಟನೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ. ನೀವೇನ್ ಹೇಳ್ತೀರಾ ಅಮ್ಮ? ನಾವು ಅದೇ ಕಣಪ್ಪ, ನಮ್ ರೈತರು ಬರುವಾಗ ಏನ್ ಕೇಳ್ಕೋದು? ನಮ್ ರಕ್ತ ಬೇಕಾದ್ರೆ ಕೊಡ್ತೀವಿ. ನಮ್ ನೀರಂತೂ ಕೊಡಲ್ಲ ತಮಿಳ್ನಾಡಿಗೆ. ರಕ್ತ ಬೇಕಾದ್ರೆ ಕೊಡ್ತೀವಿ. ನಮ್ ಈಗ ಕರ್ನಾಟಕದವರು ನಮ್ಮ ತಮಿಳ್ನಾಡಿಗೆ ನೀರಂತೂ ಕೊಡಲ್ಲ. ಮಾಜಿ ಮುಖ್ಯಮಂತ್ರಿಗೆ ಗೊತ್ತಾಗಬೇಕು ಇವೆಲ್ಲ ವಿಷಯ ಏನು ಅಂತ. ಅಷ್ಟು ಕುಡಿಯೋ ನೀರು ಕೂಡ ಸಿಗಲ್ವಾ ಅಂತ ಈ ರೀತಿ ಬಿಟ್ರೆ? ಸಿಗಲ್ಲ. ಬೆಂಗಳೂರಿಗೂ ನೀರು ಸಿಗಲ್ಲ. ನೊಸಿದಿನವ್ರು ಅದಕ್ಕೂ ಕೊಡಲ್ಲ ನಾವು. ಅಷ್ಟೊಂದು ಅಡ್ಡಿ ಹಾಕತ್ತೀವಿ. ತಮಿಳ್ನಾಡು ಕಟ್ಟೆನೇ ಅಡ್ಡಿ ಹಾಕತ್ತೀವಿ. ಅದ್ ಯಾವ ಮುಖ್ಯಮಂತ್ರಿ ಬಂದ್ರೆ ಬರ್ಲಿ ಕಣಪ್ಪ. ಇದಿಷ್ಟು ಮಂಡ್ಯ ರೈತರ ಆಕ್ರೋಶ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು. DK ಶಿವಕುಮಾರ್ ಅವರು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹಿಂದೆ ಬಂಗಾರಪ್ಪನವರು ಕೂಡ ತೆಗೆದುಕೊಂಡಿದ್ರು. ಅದೇ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಂತಹ ರೈತರು ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾಳೆಯಿಂದ ಮತ್ತೆ ಹೋರಾಟವನ್ನ ಮತ್ತಷ್ಟು ಹೆಚ್ಚಾಗಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮುಂದಿನ ಹೋರಾಟದ ಬಗ್ಗೆ ಇದೀಗ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಂದು ಸಭೆಯನ್ನ ಮಾಡಿ ತೀರ್ಮಾನ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.